ವೀಕ್ಷಕರೇ, ಇಲ್ಲಿ 20ನೇ ಕಂತಿನ ಹಣ ಪ್ರತಿ ಮಹಿಳೆಯರ ಖಾತೆಗೆ ತಲುಪಿರುವಂಥದ್ದು. ಆದರೆ ಇವಾಗ 21ನೇ ಕಂತಿನ ಹಣಕ್ಕೆ ಅದೆಷ್ಟೋ ಜನರು ಕಾಯ್ತಾ ಇರುವಂಥದ್ದು. ಅದನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ 2,000 ರೂಪಾಯಿ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ತಲುಪಿದೆ. ಹೌದು ವೀಕ್ಷಕರೇ, 19 ಮತ್ತು 20ನೇ ಕಂತಿನ ಹಣ ಪ್ರತಿ ಮಹಿಳೆಯರ ಖಾತೆಗೂ ಪ್ರತಿ ಜಿಲ್ಲೆಗೂ ಈ ಒಂದು ಹಣವನ್ನು ಹಾಕಿರುವಂಥದ್ದು. ಒಟ್ಟಿಗೆ ಈ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಹಣ ಪ್ರತಿ ಮಹಿಳೆಯರ ಖಾತೆಗೆ ತಲುಪಿರುವಂಥದ್ದು. ಆದರೆ ಇಲ್ಲಿ 21ನೇ ಕಂತಿನ ಹಣಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಈ ಕೆಲವು ತಾಂತ್ರಿಕ ತೊಂದರೆಗಳಿಂದ ಹಣ ಪಾವತಿಯಲ್ಲಿ ಸ್ವಲ್ಪ ವಿಳಂಬವಾಯಿತು. ಹಲವಾರು ಕಾರಣಗಳಿಂದ ಒಂದಿಷ್ಟು ದಿನಗಳವರೆಗೂ ಈ ಹಣವನ್ನು ನಿಲ್ಲಿಸಲಾಗಿತ್ತು. ಅದರಿಂದ ವಿರೋಧ ಪಕ್ಷ ನಾಯಕರು ಹಲವಾರು ಟೀಕೆಗೆ ಒಳಗವನ್ನು ಆಗಿತ್ತು ಈ ಸರ್ಕಾರ. ಈ ಸರ್ಕಾರದಲ್ಲಿ ಏನು ದುಡ್ಡಿದೆ, ಈ ಸರ್ಕಾರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಹಾಕೋದಿಲ್ಲ ಅಂತ ಬಹಳಷ್ಟು ಜನರು ಅನ್ಕೊಂಡಿದ್ರು ಮತ್ತು ಅದೆಷ್ಟೋ ಜನರು ಟೀಕೆಯನ್ನು ಮಾಡ್ತಾ ಇದ್ರು. ಆದರೆ ಇವಾಗ ಸರ್ಕಾರ ಬರೋಬ್ಬರಿ 21ನೇ ಕಂತಿನ ಹಣಕ್ಕೆ ಆದ್ಯತೆಯನ್ನು ನೀಡಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಈ ಜಿಲ್ಲೆಗೆ 21ನೇ ಕಂತಿನ ಹಣವೂ ಕೂಡ ಬಹಳಷ್ಟು ಜನರಿಗೆ ತಲುಪಿದೆ ಅಂತ ಕೂಡ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಯಾವ ಜಿಲ್ಲೆಗೆ 21ನೇ ಕಂತಿನ ಹಣ ತಲುಪಿದೆ ಎಂಬುದು ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ 21ನೇ ಕಂತಿನ ಹಣ ಯಾವ ಜಿಲ್ಲೆಗೆ ವಿಶೇಷವಾಗಿ ತಲುಪಿದೆ ಅನ್ನೋದಾದರೆ ಇಲ್ಲಿ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಮುಂದುವರಿಸೋ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ತಪ್ಪದೆ ಲೈಕ್ ಕೊಟ್ಟು ಈ ವಿಡಿಯೋನ ಮುಂದುವರಿಸಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವ ಜಿಲ್ಲೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ ಎಂಬುದಾದರೆ ಇಲ್ಲಿ ಹಾವೇರಿ ಜಿಲ್ಲೆಗೆ ಬಹಳಷ್ಟು ಮಹಿಳೆಯರ ಖಾತೆಗೆ ಇವಾಗಲೇ 21ನೇ ಕಂತಿನ ಹಣ ತಲುಪಿದೆ ಎಂಬ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, 21ನೇ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಆವಾಗಲೇ. ಆದರೆ ಇಲ್ಲಿ ಹಾವೇರಿ ಜಿಲ್ಲೆಗೆ ಅದೆಷ್ಟೋ ಮಹಿಳೆಯರ ಖಾತೆಗೆ 21ನೇ ಕಂತಿನ ಹಣ ಪ್ರಮುಖವಾಗಿ ತಲುಪಿದೆ ಎಂಬುದು ತಿಳಿದು ಬರ್ತಾ ಇರುವಂಥದ್ದು. ಜೂನ್ 9, 2025ರಂದು ಪ್ರತಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ತಲುಪಿದೆ ಎಂಬುವ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಹೌದು ವೀಕ್ಷಕರೇ, 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ಪ್ರತಿ ಮಹಿಳೆಯರ ಖಾತೆಗೂ ಪ್ರತಿ ಮಹಿಳೆಯರ ಜಿಲ್ಲೆಗೂ ಕೂಡ ತಲುಪಿಸ್ತಾ ಇರುವಂಥದ್ದು. ಆದರೆ ಇಲ್ಲಿ ಇವಾಗಲೇ ಹಾವೇರಿ ಜಿಲ್ಲೆಗೆ ಈ ಹಣ ತಲುಪಿದೆ ಎಂಬ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಇಲ್ಲಿ ಇನ್ನೂ ಹಲವು ಜಿಲ್ಲೆಗಳಿವೆ, ಅವಕ್ಕೂ ಕೂಡ ಈ ಹಣ ತಲುಪಿಸುತ್ತೇವೆ ಅಂತ ಕೂಡ ಇಲ್ಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥದ್ದು. ಮತ್ತು ಇಲ್ಲಿ CM ಸಿದ್ದರಾಮಯ್ಯ ಅವರು ಪ್ರಮುಖವಾದ ಆದ್ಯತೆಯನ್ನು ನೀಡಿದ್ದಾರೆ. ಈ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಈ ಹಣವನ್ನು ನಾವು ನಿಲ್ಲಿಸೋದಿಲ್ಲ. ಈ ಹಣದಿಂದ ಅದೆಷ್ಟೋ ಜನರಿಗೆ ಜೀವನ ನಡೆಸುವುದಕ್ಕೆ ಸುಲಭವಾದ ದಾರಿಯಾಗಿದೆ. ನಾವು ಅವರಿಗೆ ಮೋಸ ಮಾಡೋದಿಲ್ಲ ಅಂತ ಕೂಡ ಇಲ್ಲಿ CM ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಈ ವಿಡಿಯೋಕ್ಕೆ ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ವೋ ಪ್ರತಿಯೊಬ್ಬರು ಲೈಕ್ ಕೊಡಿ, ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ CM ಸಿದ್ದರಾಮಯ್ಯ ಅವರೇ ಈ ಥರ ಹೇಳಿದ ಬಳಿಕ ಯಾವುದೇ ಕಾರಣಕ್ಕೂ ಈ ಹಣ ನಿಲ್ಲೋದಿಲ್ಲ ಅಂತ ಕೂಡ ನಾವು ಖಚಿತವಾಗಿ ನಂಬಬೇಕಾಗುತ್ತದೆ. ಮತ್ತು ಈ ಹಣವನ್ನು ಯಾವುದು ಹಣವನ್ನು ಅಂದರೆ 21ನೇ ಕಂತಿನ ಹಣವನ್ನು ಇವಾಗ ಬಿಡುಗಡೆ ಮಾಡಿದೆ. ಆದರೆ ಪ್ರತಿ ಮಹಿಳೆಯರ ಖಾತೆಗೆ ಈ ಹಣ ತಲುಪಿರುವಂಥದ್ದು. ಮತ್ತು ಯಾರಿಗೆಲ್ಲ 21ನೇ ಕಂತಿನ ಹಣ ಬಂದಿದೆಯೋ ಅವರು ನಮಗೆ ಒಂದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಧನ್ಯವಾದಗಳು.